ವರ್ಡ್ ನಾವು ಸೂತ್ರದ ಮುಖಾಂತರ ಬಳಸ್ಕೊತೇವೆ. ಹಿಮ್ ಕೇರ್ಫುಲಿ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ನಾವು ಅವಾಗ್ಲೇ ನೋಡ್ದೆವು ಅಂದ್ರೆ ಇದು ರೀಪ್ಲೇಸ್ ಆಗ್ದಕ್ಕಾರ ಹಿ ಆಗತ್ತೆ. ಹಿ ಇದ್ದುದು ಹಿಮ್ ಆಗತ್ತ. ಹಿಮ್ ಬಂದ್ರೆ ನಾವು ಹಿ ಅಂತ ಯೂಸ್ ಮಾಡ್ಕೋಬೇಕು. ಈಗ ಹಿಮ್ ಇದ್ದುದು ನಾವು ಈಗ ಹಿ ಅಂತ ಯೂಸ್ ಮಾಡಬೇಕು. ಇದು ಯಾವ ಒಂದು ಟೆನ್ಸ್ ಒಳಗದಂತ ನೋಡಿದಾಗ ನಾವು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೈತಿ ಮತ್ತು ಇಲ್ಲಿ ಯಾವುದೇ ರೀತಿ ಪ್ಲೂರಲ್ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿ ಈಸ್ ಅನ್ನ ಯೂಸ್ ಮಾಡಿದ್ದೀವಿ. ಆಮೇಲೆ ಸೂತ್ರದಲ್ಲಿ ನೋಡಿದ್ರೆ ಫಾರ್ಮುಲಾ ನೋಡಿದ್ರೆ ಅಲ್ಲಿ ಬೀಯಿಂಗ್ ಅನ್ನೋ ಒಂದು ವರ್ಡ್ ಇದೆ. ಸೊ ನಾವು ಬೀಯಿಂಗ್ ಅನ್ನೋ ಒಂದು ವರ್ಡ್ ಅನ್ನ ಹೆಲ್ಪಿಂಗ್ ವರ್ಬ್ ಆದ ನಂತರ ಮತ್ತೆ ಫೀ3 ಮೊದಲು ಬಳಸಿದ್ದೇವೆ. ಆಮೇಲೆ ಇನ್ನು ಫೀ3 ಅನ್ನೋದು ಬಳಸಬೇಕು. ಯಾವ್ದಾದ ನಂತರ ಬೀಯಿಂಗ್ ಆದ ನಂತರ ಫೀ3 ಅನ್ನೋದನ್ನ ಬಳಸಬೇಕು. ವಾಚಿಂಗ್ ಇದ್ದದ್ದು ಫೀ3 ಫಾರ್ಮ್ ಒಳಗೆ ಏನಾಗುತ್ತೆ ಅಂದ್ರೆ ವಾಚ್ ಆಗುತ್ತೆ. ವಾಚ್ ಅದಕ್ಕೆ ನಾವು ವಾಚ್ಡ್ ಅನ್ನೋದನ್ನ ಬಳಸ್ತಿದ್ದೇವೆ. ಇನ್ನು ಆಬ್ಜೆಕ್ಟ್ ಯಾವ್ದಾಗತ್ತಂದ್ರೆ ಕೇರ್ಫುಲಿ ಬೈ ಹಿಮ್ ಅನ್ನೋದು ಒಂದು ಆಬ್ಜೆಕ್ಟ್ ಆಗುತ್ತೆ. ಬೈ ಅನ್ನೋ ಒಂದು ಪ್ರಪೋಸಿಷನ್ ಅನ್ನ ನಾವು ಇದರಲ್ಲಿ ಬಳಸಬೇಕು.